ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದೇಗೌಡ್ರು ಹೌದಾ? ಹಲೋ ಲೋ ಚಿಕ್ಕ ಎಲ್ಲಿದ್ದಿರಲ್ಲ? ಸಿದ್ದೇಗೌಡ್ರೆ, ನಮ್ಗೆ ಇಲ್ಲಿರ ಕೇಳ್ಬಿಟ್ಟು ನೀವ್ ಎತ್ಲಾಗ ಹೋದ್ರಿ ಅಂತ. ಲೇ ಚಿಕ್ಕ, ನಿಮ್ ಅತ್ತೆ ಸಿಕ್ಕಿದ್ಲಕ್ಕಲ್ಲ? ಏನ ಅದಕ್ಕೆ ಸಿಕ್ಕಿದ್ರ? ಎಲ್ಲಿ ಸಿಕ್ಕಿದ್ರು? ಲೇ, ನಾನು ಲಕ್ಷ್ಮಕ್ಕ ಅಂತ ಯಾವಾಗ್ಲೂ ಹೇಳ್ತಿರ್ತೀನಿ ಗೊತ್ತಿಲ್ಲ. ಅವ್ರ ಮಗಳ ಮದ್ವೆಗೆ ಅಂತ ಬಂದಿದ್ದೆ. ನೋಡಿದ್ರೆ ನಿಮ್ಮ ಅತ್ತೆ ಇನ್ನೇ ಅವಳೆ. ಅದಕ್ಕೆ ಅಲ್ಲೇ ಅವ್ರ ಅಂಚೆ ಅಲ್ಲೇ ಅವ್ರ ನೋಡಿದ್ರಲ್ಲ, ದೇವ್ರಲಿಲ್ಲ. ನಾನು ಇಲ್ಲಿಗೆ ಬರೋನೇ ಇರ್ಲಿಲ್ಲ, ಆದ್ರೂ ನನ್ನ ಇಲ್ಲಿವರೆಗೂ ಕರ್ಸ್ಕೊಂಡು ನನ್ನ ದೇವತೆನ ತೋರಿಸ್ಬಿಟ್ಟಕ್ಕಲ್ಲ. ಸಿದ್ದೇಗೌಡ್ರೆ, ಅದಕ್ಕೆ ಅಲ್ಲೇ ಅವ್ರೆ ಅಂದ್ರೆ ನಿಮ್ ಮನ್ಸಲ್ಲಿರೋ ಪ್ರೀತಿ ವಿಷಯನ ಹೇಳ್ಬಿಡಿ. ಅದಕ್ಕೆ ಪ್ರೀತಿ ಏನಾರ ಒಪ್ಕೊಂಡ್ರೆ ತಾಳಿ ಕಟ್ಟಿ ಹಂಗೆ ಕರ್ಕ ಬಂದ್ಬಿಡಿ. ಅಯ್ಯೋ ಬಿಕ್ನಾಸಿ, ಅಪ್ಪ ಹಿಂಗೆ ಹೇಳ್ದಂಗೆ ಮದುವೆ ಆಗೋಕೆ ಆಯ್ತದೇನ್ಲ? ಮೊದಲು ತಿರುತ್ತೀನಿ, ಹೇಳ್ಕೊತೀನಿ. ಆಮೇಲೆ ಮನೆಯವ್ರು ಒಪ್ಸಿ ಮದುವೆ ಆಯ್ತೀನಿ. ನಮ್ಮ ಅಕ್ಕನಂಗೆ ಓಡಾಗಿ ಮದುವೆ ಆಗೋಕೆ ನಂಗೆ ಇಷ್ಟ ಇಲ್ಲಕ್ಕಲ್ಲ. ಮದುವೆ ಅನ್ನೋದು ಸಂಬಂಧಗಳನ್ನ ಒಂದ್ ಮಾಡಬೇಕು, ದೂರ ಮಾಡಬಾರ್ದು. ಲೈ, ನಿಮ್ಮ ಅಕ್ಕೆ ಯಾಕೋ ನನ್ನೇ ನೋಡ್ತಾವಳಕ್ಕಲ್ಲ, ನನ್ನ ಹತ್ರಕ್ಕೆ ಬರ್ತಾವಳಕ್ಕಲ್ಲ. ಆಮೇಲೆ ಮಾಡ್ತೀನಿ. ಸಿದ್ದೇಗೌಡ್ರೆ, ಸಿದ್ದೇಗೌಡ್ರೆ, ಹಲೋ ಹಲೋ. ನೋಡ್ಲಾ, ಅತ್ಗೆ ನೋಡಕ್ ಹೋಗಕ್ಕೆ ನಮ್ಮನ್ ಬಿಸ್ಲಲ್ ಕಾಯಕ್ ಹೇಳವ್ರೆ. ಹೂಕಲ್ಲ, ಟ್ಯಾನ್ ಆಗ್ಬಿಟ್ರೆ ಕಷ್ಟ. ಏನ್ ಬಳಿ ಹೊಳಿತಾ ಇದ್ಯಾ? ಹತ್ತೋ ಗಾಡಿ. ನೀವೇನಿಲ್ಲಿ? ಓ, ನಿಮ್ಮ ಅತ್ತೆ ಮಗಳು ಅಂತ ಮಾತಾಡ್ಸಕ್ ಬಂದ್ರಾ? ನಾನಿಲ್ಲಿ ಇರ್ತೀನಿ ಅಂತ ನಿಮಗೆ ಯಾರು ಹೇಳಿದ್ರು? ನನ್ನನ್ನು ಫಾಲೋ ಮಾಡ್ತಿದ್ದೀರಾ ನೀವು? ಅಯ್ಯೋ ಇಲ್ಲ ಕಮ್ಲಿ, ಅಬ್ಬ ಮೇಡಮ್, ಇಲ್ಲೇ ಓಸಿ ಕೆಲಸ ಇತ್ತು ಬಂದಿದೆ. ನಿಮ್ಮನ್ನು ಫಾಲೋ ಮಾಡುವಂತ ಬುದ್ಧಿ ನನ್ಗಿಲ್ಲ ಬಿಡಿ. ನೋಡಿ, ಸುಳ್ಳು ಹೇಳ್ಬೇಡಿ. ತುಂಬಾ ದಿವಸದಿಂದ ನಾನು ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ನಾನು ಹೋದ ಜಾಗದಲ್ಲೆಲ್ಲ ನನ್ನ ಫಾಲೋ ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ ಮೇಡಮ್, ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ಅದು ಏನಂದ್ರೆ, ಓ, ನೀನ್ ಇಲ್ಲೇ ಇದ್ಯಾ? ಹೌದು, ನಿನ್ಗೆ ಇವ್ರು ಗೊತ್ತಾ? ಇಲ್ಲಮ್ಮ, ನಂಗೆ ಗೊತ್ತಿಲ್ಲ. ಅದೇ ನನ್ ಫ್ರೆಂಡು ನಾನ್ ತೊಂದ್ರೆಲಿರುವಾಗ ಸಹಾಯ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತೀನಲ್ಲ, ಅದ್ ಇವ್ರೇ. ಅವತ್ತು ಇವ್ರು ನಮ್ಮ ಮನೆಗ್ ಬಂದಾಗ ನೀನೇ ಕಾಫಿ ಮಾಡ್ಕೊಟ್ಟಿಯಲ್ಲ. ಯಾರಕ್ಕ ಮಾಡಿದ್ದಿ ಕಾಪಿನ? ಯಾಕಪ್ಪ, ನನ್ ಮಗಳೇ ಚೆನ್ನಾಗಿಲ್ವಾ? ಅಮೃತ ಇದ್ದಂಗದೆ. ಯಾರಮ್ಮ ಅದು? ನಿನ್ ಫ್ರೆಂಡು ಅಂದೆ, ನೋಡಕ್ ಚಿಕ್ಕ ಹುಡುಗನ್ ತರ ಇದ್ದಾರೆ. ನೀನ್ ಮಾಡ್ಕೊಟ್ ಕಾಫಿ ಕುಡ್ದು ತುಂಬಾ ಚೆನ್ನಾಗಿದೆ ಅಂದ್ರು. ನಿನ್ನ ಮೀಟ್ ಮಾಡ್ಬೇಕು ಅನ್ಕೊಂಡ್ರು. ಅಷ್ಟ್ರಲ್ಲಿ ಏನೋ ಕೆಲ್ಸ ಬಂತು, ಹೊರಟೋಗ್ಬಿಟ್ರು. ಅಕ್ಕ, ತಪ್ಪು ತಿಳ್ಕೊಬೇಡಿ. ಇವ್ರು ನಿಮ್ಗೆ ಏನಾಗ್ಬೇಕು? ನನ್ ಮಗಳಪ್ಪ. ವಿಶ್ವ ಬೇರೆ ಮನೇಲಿಲ್ಲ, ಇವ್ರು ಕರೀತಾ ಇದ್ದಾರೆ. ಆ ಹುಡುಗಿ ಮದುವೆ ಇದೆ, ಅಲ್ಲಿ ಹೋಗಿ ಅವನು ಏನು ಎಡ್ವರ್ಟ್ ಮಾಡ್ತಾನೋ ಏನೋ. ಅಯ್ಯೋ ದೇವ್ರೇ. ಲಲಿತಾ, ನಿನ್ನ ಮಗ ಇನ್ನೂ ರೆಡಿ ಆಗಿಲ್ವಾ? ಟೈಮ್ ಆಗ್ತಾ ಬಂತು, ಹೋಗಿ ನೋಡು. ರೀ, ಅದು ಅದು ಲಲಿತಾ, ಏನು ಅದು ಅದು ಅಂತ ನಿಂತಿದ್ಯಾ? ಇವ್ರಿಗೆ ವಿಷಯ ಗೊತ್ತಾದ್ರೆ ಏನಾಗುತ್ತೋ? ಈಗೇನು ಹೇಳಿ?
ರಿಜಿಸ್ಟ್ರಿಗೆ ಹೋಗೋದಕ್ಕೆ ಲೇಟ್ ಆಗ್ತಿದೆ. ನಿನ್ನ ಮಗನ ಬೇಗ ರೆಡಿಯಾಗಿ ಬರೋದಕ್ಕೆ ಹೇಳು. ಲಲಿತಾ, ನಿನಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಅದು ವಿಶ್ವ ಮನೇಲಿಲ್ಲ ರೀ. ವಿಶ್ವ ಮನೇಲಿಲ್ವಾ? ಎಲ್ಲಿ ಹೋದ ಅವನು? ಅದು ಕಾಲೇಜಲ್ಲಿ ಏನೋ ಕೆಲಸ ಇತ್ತು ಅಂತ. ನಾಳೆ ರಿಜಿಸ್ಟ್ರೇಷನ್ ಇದೆ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ಅಂತ ನೆನ್ನೆ ನನಗೆ ಹೇಳಲಿಲ್ವಾ? ನನಗೆ ಹೇಳ್ದೆ ಹೇಗೋದ ಅವನು? ರೀ, ರಾತ್ರಿ ನಿಮಗೆ ಹೇಳಕ್ಕಂತಾನೆ ಬಂದ. ಆದರೆ ನೀವು ನಿದ್ರೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಎಪ್ಸೋದ್ ಬೇಡ, ನೀನು ಹೋಗು ಅಂತ ನಾನೇ ಕಳಿಸ್ದೆ. ನೀನೇ ಕಳಿಸ್ತೀಯಾ? ನಿನಗೆ ಅಧಿಕಾರ ಯಾರು ಕೊಟ್ಟವರು? ಇವತ್ತು ಒಳ್ಳೆ ದಿನ, ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಅವ್ರಿಗೆ ನಾನೇ ಹೇಳಿದ್ದೆ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏನೋ ಇವನು ಹಿಂಗೆ ಮಲಗಿದ್ದಾನೆ. 2-3 ಸಲ ವಾಮಿಟ್ ಬೇರೆ ಮಾಡ್ಕೊಂಡ. ಮತ್ತೆ ಹಾಕಿ ಕುಡಿದ್ರೆ ಇನ್ನೇನಾಗುತ್ತೋ? ಹೇಳ್ಸೋ, ಎಲ್ಲ ಸರಿ ಹೋಗುತ್ತೆ. ವಿಶ್ವ, ವಿಶ್ವ ಎದ್ದೇಳೋ. ವಿಶ್ವ, ವಿಶ್ವ ಎದ್ದೇಳೋ. ವಿಶ್ವ, ವಿಶ್ವ, ಜಾನ್ವಿ ಬೇಕೋ ಬೇಡವೋ ನಿಂಗೆ? ವಿಶ್ವ ಬಾರೋ, ಮೊದಲು ಹೋಗಿ ಮದುವೆ ನಿಲ್ಸೋಣ, ನಡಿಯೋ. ಆಗೆಲ್ಲ ಪ್ರಪೋಸ್ ಮಾಡು ಅಂತ ಹೇಳಿದೆ, ಹೀಗೆ ಕುತ್ಕೊಂಡಿದ್ದೆ. ಕೇಳಿದ್ಯಾ? ಅವ್ನು ಯಾರೋ ಬಂದ, ಮದುವೆ ಮಾತುಕತೆ ಮುಗಿಸ್ದ. ಈಗಲೂ ನೀನು ಹಿಂಗೆ ಕುತ್ಕೊಂಡಿದ್ರೆ ಅವ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನಷ್ಟೇ. ಹೌದು ಕಣ ವಿಶ್ವ, ಜಾನ್ವಿಗೆ ಮದುವೆ ಆಗುತ್ತೆ, ನೀನು ದೇವದಾಸ್ ಆಗೋಗ್ತೀಯ. ಅವ್ಳು ಇಲ್ದೆ ನೀನು ಇರಲ್ಲ ಕಣೋ. ನೀನು ಈ ಪರಿಸ್ಥಿತಿ ನೋಡೋಕ್ಕಾಗಲ್ಲ ಕಣ ವಿಶ್ವ. ವಿಶ್ವ, ನಿಮ್ಮಪ್ಪ ಅಮ್ಮ ಏನೋ ಹೇಳಿದ್ರು ಅಂತ ನೀನು ಹಿಂಗೆ ಸುಮ್ಮನೆ ಕುತ್ಕೊಂಡ್ರೆ ಲೈಫಲ್ಲಿ ನಿನಗೆ ಖುಷಿ ಅನ್ನೋದೇ ಇರಲ್ಲ ಮಗ. ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳೋ. ನಡಿಯೋ ವಿಶ್ವ, ಹೋಗೋಣ, ಮದುವೆ ನಿಲ್ಸೋಣ, ಬಾರೋ. ಕರೆಕ್ಟು ಕಣ್ರು, ನೀವು ಹೇಳ್ತಾ ಇರೋದು ಕರೆಕ್ಟು. ಜಾನು ನನ್ನೋಳು, ಈ ಮದುವೆ ನಡೆಯಕ್ಕೆ ನಾನು ಬಿಡಲ್ಲ. ಬನ್ನಿ ಬನ್ನಿ. ಯಾಕೆ ಸಿದ್ದೇಗೌಡ್ರೆ ಹಾಗೆ ನಿಂತ್ಬಿಟ್ರಿ? ಏನಿಲ್ಲ ಅಕ್ಕ. ಭಾವನಾ, ಸಿದ್ದೇಗೌಡ್ರು ತುಂಬಾ ಒಳ್ಳೆ ಹುಡುಗ ಅಮ್ಮ. ಯಾವಾಗ್ಲೂ ಜನಸೇವೆ ಮಾಡ್ತಾ ಇರ್ತಾನೆ. ಜನಗಳ ಕಷ್ಟಕ್ಕೆ ಸ್ಪಂದಿಸೋದನ್ನ ನೋಡ್ತಾ ಇದ್ರೆ ದೊಡ್ಡ ಜನನಾಯಕ ಆಗೇ ಆಗ್ತಾನೆ, ಅನುಮಾನನೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.